ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿದೆಯಂತೆ. ರಾಜ್ಯ ನಾಯಕರಿಗೂ ಅಲರ್ಟ್ ಆಗಿರಬೇಕು ಅಂತ ಸೂಚನೆ ನೀಡಲಾಗಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಮೂಡ ಹಗರಣ ಬಿಜೆಪಿ ಕೋಟೆಯಲ್ಲಿ ತಳಮಳ. ಪ್ರಕರಣದ ಸಂಪೂರ್ಣ ವರದಿ ಕೇಳಿದ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಅಂಟಿದ ಮೂಡ ಹಗರಣದ ವರಸೆ ಬದಲಿಸುವ ಅನುಮಾನ ಕಾಡಿದೆ. ತಮ್ಮ ಪತ್ನಿ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಆರೋಪಿಸಿದ ಬಿಜೆಪಿಗೆ ತಿರುಗುಬಾಣದ ಚರ್ಚೆ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಬಂದಿರುವ ಆರೋಪದ ಚೆಂಡನ್ನ ಬಿಜೆಪಿ ಅಂಗಳಕ್ಕೆ ಎಸೆದು ಜಾಣ್ಮೆಯನ್ನ ತೋರಿಸಿದ್ರು. ಹೌದು, ಈ ಹಗರಣ ಆಗಿದ್ದು ನಮ್ಮ ಅವಧಿಯಲ್ಲಿ ಅಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 50-50 ಸೂತ್ರದಲ್ಲಿ ಮೂಡ ನಿವೇಶನ ನೀಡಿದೆ ಎಂಬ ಮಾತನ್ನ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ರು. ಈ ಹೇಳಿಕೆ ಮೇಲ್ನೋಟಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿ ತೋರಿಸುತ್ತದೆ. ಹೀಗಾಗಿ ಕೇಸರಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಕೋರ್ ಕಮಿಟಿ ಚರ್ಚೆ ಅಲ್ಲದೆ ಮತ್ತೊಮ್ಮೆ ಪ್ರಕರಣದ ಸಂಪೂರ್ಣ ವರದಿಯನ್ನ ಕಳುಹಿಸುವಂತೆ ಕೇಳಿದ್ಯಂತೆ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ಗೆ ಕಾಡಿರುವ ಪ್ರಶ್ನೆ ಏನು ಎಂಬುದನ್ನ ನೋಡೋದಾದ್ರೆ, ಬಿಜೆಪಿ ಅನುಮಾನ. ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ತೀರ್ಮಾನ ಆಯಿತು, ಎಷ್ಟು ನಿವೇಶನಗಳನ್ನ ಮೂಡಾದಿಂದ ಹಂಚಲಾಯಿತು, ಅಂದಿನ ಸಚಿವರ ಪಾತ್ರ ಇದೆಯಾ ಅಥವಾ ಯಾರು ಆ ಸಚಿವ, ಅಂದಿನ ಸರ್ಕಾರದಲ್ಲಿ ಲೋಪ ಆಗಿದ್ರೆ ಅದು ಎಲ್ಲಿ, ಸಿದ್ದರಾಮಯ್ಯ ಯತೀಂದ್ರ ಪ್ರಭಾವ ಬೀರಿದ್ರ? ಅಧಿವೇಶನಕ್ಕೂ ಮುನ್ನ ಮೂಡ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ರವಾನೆ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಕೇಳಿದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಆರೋಪಕ್ಕೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿದ್ಯಂತೆ. ಇದಿಷ್ಟೇ ಅಲ್ಲದೆ ಮೂಡ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ರೂಪಿಸಲು ಹೈಕಮಾಂಡ್ ಎಂಟ್ರಿ ಆಗಿದ್ದು ಮೊದಲು ನಮ್ಮ ಸರ್ಕಾರದಲ್ಲಿನ ಲೋಪವನ್ನ ಸರಿ ಮಾಡುವ ಬಗ್ಗೆ ಚರ್ಚೆ ಮಾಡಲು ಮುಂದಾಗಿದೆಯಂತೆ. ಹೀಗಾಗಿ ಹಗರಣದ ಮಾಹಿತಿ ಪಡೆದು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ಹೊಸ ದಾಳ ಪ್ರಯೋಗಕ್ಕೆ ಕೇಸರಿ ನಾಯಕರು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಆದರೆ ವರ್ಷದ ಆ 4 ತಿಂಗಳು ಮಾತ್ರ ಮಾರುಕಟ್ಟೆಯಲ್ಲಿ ನರಕ ಯಾತನೆ ಇರುತ್ತೆ. ಪಾರ್ಕಿಂಗ್ ಕಿರಿಕಿರಿ ಜನರನ್ನ ಹೈರಾಣಾಗಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹನುಮಂತನ ಬಾಲದಂತೆ ಕಿಲೋಮೀಟರ್ ಗಟ್ಟಲೆ ಕಿಕ್ಕಿರಿದು ನಿಂತಿರುವ ಲಾರಿಗಳು, ನಡು ರಸ್ತೆಯಲ್ಲಿಯೇ ಟೊಮೆಟೊ ಪ್ಯಾಕಿಂಗ್ ಮಾಡ್ತಿರುವ ಕಾರ್ಮಿಕರು, ಟ್ರಾಫಿಕ್ ಜಾಮ್ನಿಂದ ಕಿರಿಕಿರಿ ಅನುಭವಿಸ್ತಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ಎಪಿಎಂಸಿಯಲ್ಲಿ. ಎಪಿಎಂಸಿಯಲ್ಲಿಲ್ಲ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ. ಮಾರುಕಟ್ಟೆ ಪ್ರವೇಶಿಸಲು ಜನರಿಗೆ ನರಕಯಾತನೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಅನ್ನೋ ಖ್ಯಾತಿ ಇದೆ. ಜಿಲ್ಲೆಯೊಂದರಲ್ಲೇ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೆಟೊ ಬೆಳೆಯಲಾಗುತ್ತೆ. ಹೀಗಾಗಿ ಪಾಕಿಸ್ತಾನ, ಬಾಂಗ್ಲಾದೇಶಗಳಿಂದಲೂ ಟೊಮೆಟೊ ಖರೀದಿ ಮಾಡಲು ವ್ಯಾಪಾರಸ್ಥರು ಬರುತ್ತಾರೆ. ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತದೆ. ಆದರೆ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಎಪಿಎಂಸಿ ಸುತ್ತಮುತ್ತಲ ರಸ್ತೆಗಳು ಬದ್ದು ಮಾರುಕಟ್ಟೆ ಒಳಗೆ ಹೊರಗೆ ಬರುವವರು ಪರದಾಡ್ತಾರೆ. ಕೃಷಿ ಉತ್ಪನ್ನ ಟೊಮೆಟೊ ಮಾರುಕಟ್ಟೆ ಅಂತ ಹೇಳಿದ್ರೆ ಏಷ್ಯಾದಲ್ಲೇ 2ನೇ ಮಾರುಕಟ್ಟೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಮಾರುಕಟ್ಟೆ. ಇವತ್ತು ಸುಮಾರು 19.5 ಎಕರೆದಲ್ಲಿ ಟೊಮೆಟೊ ಇರ್ತಕ್ಕಂಥ ಮಾರ್ಕೆಟು. ಆದರೆ ಇಲ್ಲಿ ಕಟ್ಟಡಗಳಿಂದ ಇವತ್ತು ಟೊಮೆಟೊ ಇಳಿಸ್ಕೊಳ್ಳಿಕ್ಕೆ ಕೂಡ ಜಾಗ ಇಲ್ಲ, ಮತ್ತು ಅದನ್ನು ಲೋಡ್ ಮಾಡಲಿಕ್ಕೂ ಕೂಡ ಜಾಗ ಇಲ್ಲ. ಇವತ್ತು ಪ್ರತಿ ವರ್ಷನೂ ಜೂನು, ಜುಲೈ, ಆಗಸ್ಟ್ 3 ತಿಂಗಳು ಸೀಸನ್ನು. ಯಾಕಂತ ಹೇಳಿದ್ರೆ ಹೊರ ರಾಜ್ಯಗಳಲ್ಲಿ ಟೊಮೆಟೊ ಎಲ್ಲೂ ಇರೋದಿಲ್ಲ. ಹೊರ ರಾಜ್ಯಗಳಿಂದ ಇಲ್ಲಿ ಟ್ರಕ್ಗಳು, ಲಾರಿಗಳು, ಕಂಟೈನರ್ಗಳು, ಈ ರೀತಿ ಎಲ್ಲ ದೊಡ್ಡ ಗಾಡಿಗಳೇ ಬರ್ತದೆ. ಸುಮಾರು 500-600 ಗಾಡಿಗಳು, 700 ಗಾಡಿಗಳು ಕೂಡ ರೀಚ್ ಆಗ್ತದೆ. 24 ಗಂಟೆಯೂ ಟ್ರಾಫಿಕ್ ಜಾಮ್ ಇಲ್ಲದೆ ಜನ ಓಡಾಡೋದಕ್ಕೆ ಆಗಲ್ಲ. ಮಳೆ ಬಂದರಂತೂ ಮುಗಿದೇ ಹೋಯ್ತು. ಕೆಸರು ಗದ್ದೆಯಂತ ಸ್ಥಳದಲ್ಲಿ ಜನರು ಜೀವ ಬಿಗಿ ಹಿಡಿದುಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅತಿಗತಿ ಕೇಳುವಂಥ ಜವಾಬ್ದಾರಿ ಎಪಿಎಂಸಿನಾಗೆಲ್ಲ ಎಲ್ಲರೂ ಅಧಿಕಾರಿಗಳೆಲ್ಲನೂ ಬಂದು ಏನು ಮಾಡಿದ್ರು ಈ ಟೊಮಾಟೊ ಅವಾಯ್ಡ್ ಮಾಡೋಕ್ಕೆ ಜಾಗ ಇಲ್ಲ. ಈ ಜಿಲ್ಲಾಡಳಿತ ಜಾಗ ಕೊಡ್ತೀರಿ ಅಂತೇಳಿ ಇಡೀ ಎಪಿಎಂಸಿ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಜಾಗ ಮೆನ್ಷನ್ ಮಾಡಲ್ಲ. ಯಾವ ಸರ್ಕಾರಗಳು ಬಂದರೂ ಯಾವುದೂ ಇದು ಮಾಡಲ್ಲ. 15 ವರ್ಷಗಳಿಂದ ಮಾರುಕಟ್ಟೆಯನ್ನು ಸುಮಾರು 100 ಎಕರೆ ಪ್ರದೇಶದ ಜಾಗ ಗುರುತಿಸಿ ಅಲ್ಲಿಗೆ ಸ್ಥಳಾಂತರ ಮಾಡುವ ಕೆಲಸ ನಡೆಯುತ್ತಿದೆ. ಆದರೂ ಈವರೆಗೂ ಯಾವುದೇ ಪ್ರಗತಿಯಾಗದೇ ಇರೋದು ದುರ್ದೈವದ ಸಂಗತಿ.
ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.